ಇನ್ನು ದಾವಣಗೆರೆಯಲ್ಲಿ ಶಂಕಿತ ಉಗ್ರನೊಬ್ಬ ಸೊಹೈಲ್ ಅಂತ ಹೇಳಿ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20 ದಿನಗಳಿಂದ ಈ ಬನ್ನಿಕೋಡ ಗ್ರಾಮದಲ್ಲಿ ಈ ಸುಹೈಲ್ ಇದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳೀಯರ ಸಂಪರ್ಕದಿಂದ ಮನೆ ಬಾಡಿಗೆಯನ್ನ ಪಡ್ಕೊಂಡು ಈತ ಇಲ್ಲೇ ವಾಸ ಮಾಡ್ತಾ ಇದ್ದ ಅನ್ನುವಂಥದ್ದು. ಈ ಶಂಕಿತ ಉಗ್ರ ಸೊಹೈಲ್ ಜೊತೆಗೆ ಇನ್ನೂ 7 ಜನ ವಾಸವಾಗಿದ್ದರಂತೆ. ಪಕ್ಕದ ಕಾರ್ಗಿಲ್ ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸವನ್ನ ಈತ ಮಾಡ್ಕೊಂಡಿದ್ದ ಅನ್ನುವಂಥದ್ರ ಬಗ್ಗೆ ಈತನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಈಗ ಕಲೆ ಹಾಕಲಾಗ್ತಾ ಇದೆ. ಈಗ ಅಕ್ಕಪಕ್ಕದ ಜನರ ಜೊತೆಗೂ ಕೂಡ ಮಾತಾಡಿದ್ರೆ ಅಕ್ಕಪಕ್ಕದವರು ಕೂಡ ನಮ್ಗೇನು ಗೊತ್ತಿಲ್ಲ ಅಂಥದ್ದು ಈತ ಈಗೆಲ್ಲ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ನಮ್ಮೊಂದಿಗೆ ಯಾವುದೇ ರೀತಿಯಲ್ಲಿ ಆತ ಕೆಟ್ಟದಾಗಿಯೂ ಕೂಡ ವರ್ತನೆ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಇವರಿಗೆ ಮನೆ ಬಾಡಿಗೆಗೆ ಕೊಟ್ಟಿದ್ದಂಥವ್ರು ಮನೆ ಮಾಲೀಕ ರೇಣುಕಮ್ಮ ಗುತ್ತೆಪ್ಪ ಅಂತೇಳಿ ಅವರು ಕೂಡ TV9 ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಅವ್ರ ಭಾಷೆ ಅವರಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಇಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ರು, ಇಲ್ಲೇ ಇರ್ತಾ ಇದ್ರು, ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು. ನಾನ್ ವೆಜ್ ಏನು ತಿಂತಾ ಇರಲಿಲ್ಲ, ಕೊಟ್ಟರು ಅವ್ರೇನು ತೆಗೆದುಕೊಳ್ತಾ ಇರಲಿಲ್ಲ. ನಿನ್ನೆ ಬೆಳಿಗ್ಗೆ 3 ಗಂಟೆಗೆ ಪೊಲೀಸರು ಬಂದರು. ಆಗಲೇ ನಮಗೆ ಗೊತ್ತಾಗಿದೆ 8 ಜನ ಇದ್ರು. ಅವರೆಲ್ಲರನ್ನು ಕೂಡ ಕರ್ಕೊಂಡು ಹೋದ್ರು. ಯಾವುದೇ ಕೆಟ್ಟ ಚಟ ಕೂಡ ಇರಲಿಲ್ಲ. ಬೀಡಿ ಮಾತ್ರ ಆಗಾಗ ಸೇರ್ತಾ ಇದ್ದಿದ್ದನ್ನು ನೋಡಿದ್ವಿ ನಾವು. ಬಿಟ್ರೆ ಏನೋ ಕಾರ್ಮಿಕರು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ ಅಂತ ರೇಣುಕಮ್ಮ ಅವ್ರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡದಲ್ಲಿದ್ದು ಇದು ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಬಲಭಾಗದಲ್ಲಿ ಇದು ಅಡಿಕೆ ತೋಟಗಳಾಗಿರ್ಬೋದು. ಮುಂದೆ ಇಲ್ಲಿ ಒಂದು ಕೆಲವೇ ಒಂದು 2-3 ಕಿಲೋಮೀಟರ್ 2 ಕಿಲೋಮೀಟರ್ ಅಂತರದಲ್ಲಿ ಒಂದು ಕಾರ್ಗಿಲ್ ಫ್ಯಾಕ್ಟ್ರಿ ನೀವು ಅಲ್ಲಿ ಕಾಣ್ತಾ ಇದೆ ನೋಡ್ಬೋದು. ಅದ್ರ ಕಾರ್ಗಿಲ್ ಫ್ಯಾಕ್ಟ್ರಿಯ ಒಂದು ಪೈಲರ್ಗಳು ಕಾಣ್ತಾ ಇರೋದು ನೋಡಬೇಕು. ಇದಕ್ಕೆಲ್ಲ ಈ ಹೇಳಕ್ಕೆ ಮುಖ್ಯ ಕಾರಣ ಅಂತಂದರೆ ಈಗಾಗಲೇ ಏನು ದಾವಣಗೆರೆಯ ಒಂದು ಗ್ರಾಮಾಂತರ ಏನು ಹರಿಹರದ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಒಬ್ಬರು ವ್ಯಕ್ತಿಯನ್ನು ಬಂಧಿಸಿರ್ತಕ್ಕಂಥದ್ದು. ಆ ವ್ಯಕ್ತಿಯ ಏನು ಸೊಹೈಲ್ ಅಂತಕ್ಕಂಥ ವ್ಯಕ್ತಿ ಇದ್ದ ಉತ್ತರ ಪ್ರದೇಶ ಮೂಲದವನು. ಇದೇ ಮನೆಯಲ್ಲಿ ಬಾಡಿಗೆಯಾಗಿದ್ದರು. ಅವರು ಒಂದು 10 ಜನ ಮೊದಲಿದ್ದರು. 10 ಜನ ಅದಾದ ನಂತರ ಒಂದಿಬ್ಬರು ಬೇರೆ ಊರಿಗೆ ಹೋದರು. ಅದಾದ ನಂತರ 8 ಜನ ಮಾತ್ರ ಇದ್ದರು. ಅವ್ರಿಗೆ ಯಾವುದೇ ಕನ್ನಡ ಭಾಷೆ ಆಗಲಿ ಯಾವ ಭಾಷೆ ಬರ್ತಿಕ್ಕಿಲ್ಲ. ಅವರು ಉತ್ತರ ಪ್ರದೇಶ ಅವ್ರಿಗೆ ಇಲ್ಲಿ ಸ್ಥಳೀಯವಾಗಿ ಓರ್ವ ಆ ವ್ಯಕ್ತಿಯ ಒಂದು ಪರಿಚಯದಿಂದಾಗಿ ಅವ್ರಿಗೆ ಒಂದು ಮನೆಯನ್ನು ಇಲ್ಲಿ ಬಾಡಿಗೆ ಕೊಟ್ಟಿರ್ತಕ್ಕಂಥ ಸುಹೈಲ್ ಅಂತಕ್ಕಂಥ ಒಂದು ಏನು ಶಂಕಿತ ಉಗ್ರ ಇದ್ದಾನೆ. ಆತ ಕೂಡ ಇವ್ರ ಜೊತೆಗೆ ಇರ್ತಕ್ಕಂಥದ್ದು ಏನು ಇದಕ್ಕೆ ಸ್ಪಷ್ಟ ಆಗ್ತಿರ್ತಕ್ಕಂಥದ್ದು. ಉಳಿದ 8 ಜನರು ಅವ್ರ ಇರ್ತಕ್ಕಂಥ 8 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮತ್ತು ಅವ್ರ ಜೊತೆಗೆ ಕೆಲವು ಸ್ಥಳೀಯ ಯುವಕರು ಕೂಡ ಸ್ನೇಹ ಸಂಪರ್ಕವನ್ನು ಬೆಳೆಸಿದ್ರು. ಅವ್ರಿಗೂ ಕೂಡ ಇಂಥ ರೀತಿಯಾದಂಥ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಒಂದು ರೀತಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದ, ತರಬೇತಿಯನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದೆ ಅಂತಕ್ಕಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಮನೆಯ ಒಡತಿ ಇದ್ದಾರೆ. ಯಾರೆಲ್ಲ ಅವರೆಲ್ಲ ಹೆಂಗೆ ಮನೆ ಕೊಟ್ರಿ, ಅವರೆಲ್ಲ ಹೆಂಗಿದ್ರು ಅವರು ವರ್ತನೆಗಳು? ಇಲ್ಲ ಸರ್, ಅವರು ಬಂದ್ರ ಕೊಡ್ತಾವಪ್ಪ ಮನೆ ಬಾಡಿಗೆ ಐತಿ ಅಂದ್ವಿ. ಬಂದ್ರು, ಇದ್ರು, ಒಂದು 10 ಜನ ಇದ್ರು. ತಿರ್ಗ ಇಬ್ರು ಹೋದ್ರು, ಇನ್ನಿಬ್ರು ಅವರು ಬಂದು 8 ಜನ ಇದ್ರು. 8 ಜನ ಇದ್ರು. ಅವ್ರು ಊಟ ಮಾಡ್ಕೊಂಡ್ರು, ಮಕಾನರು. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು. ಕೆಲ್ಸಕ್ಕೆ ಹೋಗಿ ಮತ್ತೆ ಬರೋರು. ಬಂದು ಮತ್ತೆ ಕೆಲಸ ಅವ್ರು ಅಡುಗೆ ಮಾಡ್ಕೊಳೋದು, ಅವರ ಊಟ ಮಾಡ್ಕೊಳೋದು, ಮತ್ತು ಅವ್ರ ಊಟ ಕಟ್ಕೊಂಡು ಹೋಗೋರು. ಜೊತೆಗೆ ಮನೆ ಮಾಲೀಕರ ಜೊತೆ ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಏನು ಇವರು ಇಲ್ಲಿ ಹೊರಗಡೆ ಮಣಗ್ತಾ ಇದ್ರು ಮನೆ ಮಾಲೀಕರು. ಇಲ್ಲಿ ಅಡಿಕೆ ತೋಟದಲ್ಲಿ ಒಂದು ಮನೆಯನ್ನು ಕಟ್ಟಿರ್ತಕ್ಕಂಥದ್ದು. ಏನು ಅವ್ರು ನೋಡೋಕೆ ಯಾವ ರೀತಿ ಇದ್ರು, ಏನು ಅವ್ರ ಚಲನವಲನಗಳು ಯಾವ ರೀತಿ ಇದ್ವು, ಹೆಂಗೆ? ಇಲ್ಲ ಸರ್, ಅವರು ಪಾಪ ಕುಡಿಯೋರಲ್ಲ, ತಿನ್ನೋರಲ್ಲ, ಮಜಾ ಮಾಡೋರಲ್ಲ. ಏನಪ್ಪ ಅವ್ರು ಬಿಡಿಸಿರೋದು ಬಂದು ಬಯಸಿರ ಬಂದು ಊಟ 7 ಮಾಡ್ಕೊಂಡು 8-9 ಗಂಟೆ ಊಟ ಮಾಡ್ಕೊಂಡು ಮಕ್ಕನೈತಿ ತಿರುಗಿ 8-9 ಗಂಟೆಗೆ ಅವ್ರು ಉಂಡು ಮಕ್ಕಂದ್ಬಿಟ್ರೆ ನಾನು ಹೊರಗೆ 24 ತಾಸು ಮಕ್ಕಂದು ಮತ್ತೆ ಬೆಳಗ್ಗೆ 7-8 ಗಂಟೆಗೆ ಊಟ ಮಾಡ್ಕೊಂಡು ಕಟ್ಕೊಂಡು ಸೀದಾ ಅವ್ರು ಹೋಗೋದು. ಮತ್ತು 7 ಗಂಟೆಗೆ ಬಂದು ಮಕ್ಕನಾರು ಊಟ ಮಾಡ್ಕೊಂಡು ಉಂಡು 8-9 ಗಂಟೆ ಆಗೋದು. ತಿರ್ಗಿ ಅವ್ರು ಏನು ನಮ್ಗೆ ಯಾವ ದಾಲಿನಲ್ಲ, ಯಾವ ತೀಟಿನ ಮತ್ತು ಬಿಡಿ ಬಿಟ್ರೆ ನೀನು ಕುಡಿಯೋದು ಪಡಿಯೋದು ಮಟನ್ ಏನೂ ಇಲ್ಲ. ಪೊಲೀಸ್ ರಾತ್ರಿ ಅಲ್ಲ 3 ಗಂಟೆ ಸುಮಾರು ಬಂದ್ರು. ಅವರು ಒಂದು 6 ತಗೊಂಬಂದ್ರು. 6 ಜನ ತಗೊಂಬಂದು ನಿಂತ್ಕೊಂಡು ಸಬ್ ಇನ್ಸ್ಪೆಕ್ಟ್ರು ನಾವು ಬಂದು ದಿವಸಿದ್ರಿ ಇಲ್ಲೇ ಮಕ್ಕಂದಿದ್ದೆ. ಕತ್ತಿಗೆ ಅಂದ್ರಿ ಓನರ ನೀವು ಒಂದು ಅಂದ್ರಿ. ಕತ್ತಿಗೆ ಅಂದ್ರೆ ಕತ್ತಗದು ಅಪ್ಪ ಮಕ್ಕಂದಿದ್ರು. ಓಟ್ರು ಹಿಡ್ಕೊಂಡ್ರು ಹೋದ್ರಿ ಸರ್. ಬನ್ನಿಕೋಡದಿಂದ ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.